ಇವತ್ತಿನ ಒಂದು ವಿಡಿಯೋದಲ್ಲಿ IDFC ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ಈ ಒಂದು ಶೇರ್ನ ಅನಲೈಸ್ ಮಾಡೋಣ. ಮೊದಲು ನೋಡೋದಾದ್ರೆ ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 84.35 ಇದೆ. ಇದು ಆಲ್ ಟೈಮ್ ಹೈ 200ಕ್ಕೆ ಹೋಗಿ ಬಂದಿದೆ ಹಾಗೂ ರೀಸೆಂಟ್ ಆಗಿ 85.35ಕ್ಕೆ ಹೋಗಿತ್ತು. ರೀಸೆಂಟ್ ಆಗಿ ಅಂದ್ರೆ 2 ದಿನಗಳ ಹಿಂದೆ. ಹಾಗೂ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 59,634 ಕೋಟಿಗಳು. ಇದರ 52 ವೀಕ್ಸ್ ಹೈ 100. ಆದರೆ ಇದು ಮೊದಲು ಇದರ ಫಂಡಮೆಂಟಲ್ ಅನಾಲಿಸಿಸ್ ನೋಡೋದಾದ್ರೆ ಹಾಗೂ ಮನಿ ಕಂಟ್ರೋಲ್ ವೆಬ್ಸೈಟ್ ಪ್ರಕಾರ ಇದರ ಟಾರ್ಗೆಟ್ ಬಂದ್ಬಿಟ್ಟು 107 ಇದೆ. ಇದರ ಇನ್ಕಮ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ನೆಟ್ ಪ್ರಾಫಿಟ್ ಬಂದ್ಬಿಟ್ಟು 2022ರಲ್ಲಿ 132 ಕೋಟಿಗಳಿತ್ತು. ಅದೇ 2023ರಲ್ಲಿ 2,485 ಕೋಟಿ ಆಯಿತು. ಹಾಗೂ NPA ನೋಡೋದಾದ್ರೆ ನೆಟ್ NPA 1.53 ಇದ್ದಿದ್ದು 0.86 ಅಂದ್ರೆ NPA ರಿಡ್ಯೂಸ್ ಆಯಿತು. NPA ರಿಡ್ಯೂಸ್ ಆಗಿರೋದು ಇದು ಒಂದು ಪ್ಲಸ್ ಪಾಯಿಂಟ್. ಹಾಗೂ ಇದರ ಚಾರ್ಟ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ ನಾನು ಮೂವಿಂಗ್ ಅವರೇಜಸ್ ಆಲ್ರೆಡಿ ಹಾಕೊಂಡಿದ್ದೀನಿ. ಪ್ಲಸ್ ಇದಕ್ಕೊಂದು RSI ಇಂಡಿಕೇಟರ್ ಯಾವಾಗಲೂ ನಾನು ಇದನ್ನು ಯೂಸ್ ಮಾಡ್ತೀನಿ. RSI ಬಂದ್ಬಿಟ್ಟು ಈಗ 63.9 ಇದೆ ಡೈಲಿ ಚಾರ್ಟಲ್ಲಿ. ಹಾಗೂ ನೋಡಿ, ಇಲ್ಲಿ ಮೂವಿಂಗ್ ಅವರೇಜಸ್ ಕ್ರಾಸ್ ಓವರ್ ಆಗಿದೆ. ಇಲ್ಲಿ 55ರಿಂದ 56, ಅಲ್ಲಿಂದ ಒಂದು ರ್ಯಾಲಿ ತಗೊಂತು. ಎಲ್ಲಿವರೆಗೂ 100ವರೆಗೂ ಒಂದು ರ್ಯಾಲಿ ತಗೊಂತು. ಆ ನಂತರ ಏನಾಯ್ತು, ಮತ್ತೆ ಡೌನ್ ಟ್ರೆಂಡ್ ಬಂತು. ಎಲ್ಲಿವರೆಗೂ ಬಂತು, ಈ ಕ್ಯಾಂಡಲ್ ಇದೆಯಲ್ಲ ಇಲ್ಲಿ 75ರವರೆಗೂ ಬಂತು. ಅಂದ್ರೆ ನಾವು ಎಷ್ಟು ಪರ್ಸೆಂಟ್ ಡೌನ್ ಬಂತು ಅಂತ ನೋಡೋದಾದ್ರೆ 100ಇಂದ ಇಲ್ಲಿ ನೋಡಿ ಅರೌಂಡ್ 33% ಡೌನ್ ಬಂತು. 100ಇಂದ 75ವರೆಗೆ ಬಂತು. ಆ ನಂತರ ಏನಾಯ್ತು ಅಂದ್ರೆ ಈ ಡೌನ್ ಟ್ರೆಂಡ್ ಅಲ್ಲಿ ಒಂದು ಡೌನ್ ಟ್ರೆಂಡ್ ಲೈನ್ ಪ್ಲಾಟ್ ಮಾಡೋಣ. ಇಲ್ಲಿ ನೋಡಿ, ಈ ಒಂದು ಕ್ಯಾಂಡಲ್ ಇದೆಯಲ್ಲ, ಈ ಒಂದು ಕ್ಯಾಂಡಲ್ ಬಂದ್ಬಿಟ್ಟು 82.25 ಅರೌಂಡ್ 83 ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಡೇನೆ ಇದು ಈ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಮಾಡ್ತು. ಬ್ರೇಕ್ಔಟ್ ಮಾಡಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಕೂಡ ಆ ಪ್ರೈಸ್ ನ ಹೋಲ್ಡ್ ಮಾಡ್ತು. ಇದೇ 85.10 ವರೆಗೂ ಹೈಯೆಸ್ಟ್ ಬಂತು ಆ ಡೇದು. ಅಂದ್ರೆ 83ನ ಹೋಲ್ಡ್ ಮಾಡ್ತು. ಆದ್ರಿಂದ ಈ ಟ್ರೆಂಡ್ ಲೈನ್ ಡೌನ್ ಬ್ರೇಕ್ ಮಾಡಿರೋದ್ರಿಂದ ನಾವು ಇಲ್ಲೊಂದು ಬೈ ತಗೊಬಹುದು. ಇದರ ಸಪೋರ್ಟ್ ಲೈನ್ ಬಂದ್ಬಿಟ್ಟು ನೋಡಿ ಅರೌಂಡ್ 75 ಇದೆ. ಈ ರೇಂಜ್ ಇಂದ ಈ ಒಂದು ಝೋನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅಂದ್ರೆ 75 ಇಂದ ಅರೌಂಡ್ 83 ವರೆಗೂ ಟ್ರೇಡ್ ಆಗ್ತಾ ಇತ್ತು. ಆ 83ನ ಈಗ ಬ್ರೇಕ್ ಮಾಡಿದೆ. ಹಾಗಾಗಿ ನಾವು ಇಲ್ಲಿ 85 ನಲ್ಲಿ ಏನಾದರೂ ಟ್ರೇಡ್ ತಗೊಂಡ್ರೆ ನಲ್ಲಿ ಟ್ರೇಡ್ ತಗೊಂಡು ನಾವು 100 ಟಾರ್ಗೆಟ್ ಅಂತ ತಗೊಳೋದಾದ್ರೆ ಇನ್ನ ಅರೌಂಡ್ 19% ರ್ಯಾಲಿ ಆಗಬೇಕಾಗುತ್ತೆ. ಇನ್ನು 19% ರ್ಯಾಲಿ ಆದರೆ 100 ಟಾರ್ಗೆಟ್ ರೀಚ್ ಆಗುತ್ತೆ. ಆದರೆ ಇದು ನಾನು ಫಸ್ಟ್ ಟಾರ್ಗೆಟ್ ಏನು ಹೇಳ್ತೀನಿ ಅಂದರೆ, ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಅರೌಂಡ್ 89. ಅರೌಂಡ್ 89 to 90 ಇದೆಯಲ್ಲ, ಇದು ಫಸ್ಟ್ ಟಾರ್ಗೆಟ್.
ಮೊದಲು 90 ಟಾರ್ಗೆಟ್ ರೀಚ್ ಆಗುತ್ತೆ. ರೀಚ್ ಆಗಾದ್ಮೇಲೆ ಸ್ವಲ್ಪ ಕನ್ಸಲ್ಟೇಟ್ ಆಗುತ್ತೆ. ಕನ್ಸಲ್ಟೇಟ್ ಆಗಿ ಈ 90ನ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟ್ ಅಂದರೆ ನನ್ನ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 100. ಹಾಗೂ ಈ ಒಂದು 75 ಇದೆಯಲ್ಲ, ಇದು ಒಂದು ಸಪೋರ್ಟ್ ಲೆವೆಲ್ ಇದೆ. ಈ ಸಪೋರ್ಟ್ ಲೆವೆಲ್ಗೆ ಏನಾದರೂ ಮತ್ತೆ ಬಂದರೆ ಮತ್ತೆ ಬೈ ಮಾಡ್ಬೋದು ನೀವು. ಆದರೆ ಈಗ ಅರೌಂಡ್ 83 to 85 ರೇಂಜಲ್ಲಿ ನೀವು ಬೈ ಮಾಡಿದ್ದೆ ಆದರೆ 100 ಟಾರ್ಗೆಟ್ ಇಟ್ಕೊಬೋದು. ಆದರೆ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 90, ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 100. ಓಕೆ, ಈ ಒಂದು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆಲ್ಲ ಶೇರ್ ಮಾಡಿ. ನನ್ನ ಒಂದು ವಾಟ್ಸಪ್ ಗ್ರೂಪ್ ಇದೆ. ನಿಮ್ಮ ನಂಬರ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ ಕಮೆಂಟ್ ಮಾಡಿದ್ರೆ ನಾನು ವಾಟ್ಸಪ್ ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.